ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿಚಿತ್ರ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿರಲೇಬೇಕು, ಯಾಕಂದರೆ ನನ್ನ ಬ್ಲಾಗ್ ನೋಡೋರಲ್ವ ನೀವೆಲ್ಲ, ಅದಕ್ಕೋಸ್ಕರ. ಬರೀ ಇಂಥದೆಯಾ? ಸೊ ಏನಪ್ಪ ಇವತ್ತಿನ ವ್ಲಾಗು ಅಂತ ನೋಡೋದಾದರೆ, ಇವತ್ತು ನಾವು ಮಾಡಿಸ್ತಾ ಇರೋದು ಬಿರಿಯಾನಿ. ಯಾರ ಕೈಲಿ ಅಂತಂದರೆ ನಮ್ಮ ಕೋಮಲವ್ರ ಮಮ್ಮಿ ಕೈಯಲ್ಲಿ. ಸೊ ಏನಕ್ಕೆ ಮಾಡಿಸ್ತಿದ್ದೀರಿ ಅಂತ ಅನ್ನೋದೆಲ್ಲ ನಿಮ್ಗೆ ಮುಂದೆ ಗೊತ್ತಾಗುತ್ತೆ, ಯಾಕಂದರೆ ಇದೊಂದು ಸೀರೀಸ್ ಆಗಿರುತ್ತೆ. ಫಸ್ಟ್ ಅದರಲ್ಲಿ ನಮ್ಮ ಕೋಮಲವ್ರ ಮಮ್ಮಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ನೋಡಿ ನೋಡಿ, ಬರೀ ನೋಡಬೇಡಿ, ನೋಡ್ಕೊಂಡು ಮಾಡ್ಕೊಂಡು ತಿನ್ನಿ. ಸೊ ಬೇಕಾಗಿರೋ ಸಾಮಗ್ರಿಗಳು: 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಓಕೆ. ಈರುಳ್ಳಿ 3 ಗ್ಲಾಸ್ ಅಕ್ಕಿಗೆ ಇಷ್ಟು ಈರುಳ್ಳಿ ಬೇಕು. ಚಿಕ್ಕ ಕೈ ಹಿಡಿಯಲ್ಲಿ 3 ಇಡಿ ಬೆಳ್ಳುಳ್ಳಿ, ಶುಂಠಿ 1 ಲೋಟಕ್ಕೆ 1 ಇಂಚು ಶುಂಠಿ, ಈ ಥರ 3 ಇಂಚು ಶುಂಠಿ, 2 ಟೊಮೆಟೊ, 1 ಇಡಿ ಕೊತ್ತಂಬರಿ ಸೊಪ್ಪು, 1 ಇಡಿ ಪುದೀನ, 15 ಹಸಿರು ಮೆಣಸಿನ್ಕಾಯಿ. ಅದಕ್ಕೆ ಬೇಕಾಗಿರೋಂಥ ಚಿಕನ್ನು. ಒಂದು 2 ಸ್ಪೂನ್ ತುಪ್ಪ, ಅದಕ್ಕೆ ಚೆನ್ನಾಗಿ ಕಾದ್ಮೇಲೆ ಪಲಾವ್ ಎಲೆ, ಸೋಂಪು, ಅನಾನಸ್ ಬೀಜ, ಚಕ್ಕೆ, ಲವಂಗ ಮತ್ತು ಮರಾಠಿ ಮೊಗ್ಗು ಇಷ್ಟನ್ನು ನಾವು ಒಗ್ಗರಣೆಗೆ ಹಾಕ್ಬೇಕು. ಈರುಳ್ಳಿ ಅದಕ್ಕೆ ಈರುಳ್ಳಿ ಬೇಯೋಷ್ಟೊತ್ತಿಗೆ ಈ ಮಸಾಲೆನ ಮಿಕ್ಸಿಗೆ ಹಾಕ್ಕೊಳ್ಳಿ. ಓಕೆ. ಟೊಮೆಟೊ, ಹಸಿ ಟೊಮೆಟೊನೇ ಹಾಕ್ಕೊಳ್ಬೇಕಂటే ಅದೇನೇ ಎಲ್ಲ ಹಸಿ ಇದೆ. ಓಕೆ. ಖಾರ ಎಲ್ಲ ನುಣ್ಣಗಾಗಿದೆ. ಈರುಳ್ಳಿ ಕೆಂಪಗಾಗಬೇಕು, ಅಲ್ಲಿವರೆಗೂ ಬೇಯಿಸಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಬಂದಮೇಲೆ ರುಬ್ಕೊಂಡಿರೋಂಥ ಮಸಾಲೆನ ಅದಕ್ಕೆ ಹಾಕಬೇಕು. ಇದು ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು. ಹಸಿ ಸ್ಮೆಲ್ ಹೋಗ್ಬೇಕು. ಹಸಿ ಸ್ಮೆಲ್ ಹೋಗಿ ಎಣ್ಣೆ ಬಿಟ್ಕೊಬೇಕು ಖಾರದಲ್ಲಿ, ಆ ಥರ ಅಷ್ಟು ಅಲ್ಲಿವರೆಗೂ ಮಸಾಲೆ ಬೇಯಬೇಕು ಎಣ್ಣೆಯಲ್ಲಿ. ಇದು ಫುಲ್ಲು ಹಸಿ ಸ್ಮೆಲ್ ಹೋದಾದ್ಮೇಲೆ ಎಣ್ಣೆ ಈ ಥರ ಬಿಟ್ಕೊಳ್ಳುತ್ತೆ. ಆವಾಗ ಅರಿಶಿಣದ ಪುಡಿ, ಸ್ವಲ್ಪ ಮೊಸರು, ಚಿಕನ್ನು, ಉಪ್ಪು ಎಷ್ಟು ಹಾಕ್ಬೇಕಂటే ಉಪ್ಪು 2 ಇಡಿ ಹಾಕಬೇಕು. ಒಳಗಡೆ ಕೈಯಲ್ಲಿ ಇಷ್ಟು ಥರ ಇದನ್ನು ಬೇಯಬೇಕು. ಇನ್ನು ಎಷ್ಟೊಂದು 5 ನಿಮಿಷ ಬೇಯಕ್ಕಿಡೋದು. ಒಂದು 5 ನಿಮಿಷ ಬಂದಮೇಲೆ 3 ಗ್ಲಾಸ್ ಅಕ್ಕಿಗೆ 5.5 ಗ್ಲಾಸ್ ಅಕ್ಕಿ ನೀರು ತೊಗೊಂಡಿದ್ದೆ. ಸರಿ, ಇವಾಗ ಇದು 5 ನಿಮಿಷ ಬೇಯಕ್ಕೆ ಬಿಟ್ಟಿದೆ. 5 ನಿಮಿಷ ಬೆಂದಿದ್ದಾದ್ಮೇಲೆ ಬಿರಿಯಾನಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಬಿರಿಯಾನಿ ಪೌಡ್ರು ಮಸಾಲ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ, ಅವಾಗ ಹೇಳ್ತಾರೆ, ಅಲ್ಲಿವರೆಗೂ ಹೇಳಲ್ಲ. ನೀರು ಕಾಯಿಸ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ.
ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಹಾಂ. ಆಗಲೇ ಕಡಿಮೆ ಹಾಕಿದ್ದೆ. ಅರ್ಧ ನಿಂಬೆಹಣ್ಣು. ಆಗಲೇ ನೆನೆಸಿಟ್ಟಿದ್ದಂಥ ಅಕ್ಕಿ. 3 ಗ್ಲಾಸ್ ಅಕ್ಕಿ ಅಲ್ಲ ಅಂಟಿದ್ದು? 3 ಗ್ಲಾಸ್ ಅಕ್ಕಿ. 3 ಗ್ಲಾಸ್ಗೆ 5.5 ಗ್ಲಾಸ್ ನೀರು ಹಾಕಿದೆ. ಇದು ಯಾವ್ದು ಅಕ್ಕಿ ನಾರ್ಮಲ್ ಅಥವಾ ಬಾಸ್ಮತಿ ರೈಸ್ ಆ ಥರ ಯಾವ್ದು? ಇದು ಜೀರಾ ರೈಸ್. ಜೀರಾ ರೈಸ್ ಹಾಕಿದ್ದೀನಿ. ಬಾಸುಮತಿ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಸೋನಾ ಮಸೂರಿ ಅಕ್ಕಿಯಲ್ಲೂ ಮಾಡ್ಕೋಬೋದು. ಹಾಂ. ಇವಾಗ ಇದನ್ನು ಅಕ್ಕಿ ಹಾಕ್ಬಿಟ್ಟು ಕುದಿಯೋಕೆ ಇಟ್ಬಿಡೋದು? ಕುದಿಯೋಕೆ ಇಡೋದು ಅಷ್ಟೇ. ಕುದಿ ಬಂದಮೇಲೆ ಚೆನ್ನಾಗಿ ಕುದಿ ಬಂದಮೇಲೆ ಅವಾಗ ತೋರಿಸ್ತೀನಿ. ಸರಿ. ಇಷ್ಟ ಆದಮೇಲೆ ಬೆಂದಿದೆ. ಹಾಂ, ಈಗ ಬೆಂದಿದೆ. ಇಷ್ಟ ಆದಾಗ ಹಳೆ ಹೆಂಚು ಯಾವುದಾದ್ರೂ ಇದ್ದರೆ ಕೆಳಗಡೆ ಇಟ್ಬಿಟ್ಟು ಪಾತ್ರೆ ಮೇಲ್ಗಡೆಗೆ ಇಟ್ಟರೆ ಒಂದು ಸ್ವಲ್ಪನೂ ಅನ್ನ ವೇಸ್ಟ್ ಆಗಲ್ಲ. ಓಕೆ. ಅಂದರೆ ಕೆಳಗಡೆ ಸಿಯೋದು ಆ ಥರ ಎಲ್ಲ ಆಗಲ್ಲ? ಸಿಯೋದು ಏನೂ ಆಗಲ್ಲ. ಒಂಚೂರು ಅನ್ನ ವೇಸ್ಟ್ ಆಗದಿರ ತುಂಬ ಚೆನ್ನಾಗಿ ಅನ್ನ ಆಗುತ್ತೆ. ಓಕೆ. ಪರ್ಫೆಕ್ಟಾಗಿ ಬಿರಿಯಾನಿ ಆಗಿದೆ. ಓಕೆ. ಈ ಕೆಳಗಡೆ ಹೆಂಚಿಟ್ರೆ ಈ ಥರ ಒಂಚೂರು ತಳ ಇದಾಗಲ್ಲ, ತುಂಬ ಚೆನ್ನಾಗಿ ಬಿರಿಯಾನಿ ಬರುತ್ತೆ. ಸೊ ನೋಡಿದ್ರಲ್ಲ, ಇವಾಗ ತಿನ್ನೋದೊಂದೇ ಬಾಕಿ ಇರೋದು. ಬನ್ನಿ ತಿನ್ನೋಣ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ನಮ್ಮ ಬಾಯ್ಸ್. ಎಲ್ಲ ಕಡೆ ಬರ್ತಲ್ಲ ಸಾಕಾಗಿದೆ ವಿಶಾಲ್ ಕಳ್ಳೆ ಬೀಜ ಬಿರಿಯಾನಿಗೆ. ಸೇಮ್ ಚಿತ್ರಾನ್ನ ತರನೇ ಹುಡುಗರು. ಇವಾಗ ವೆಜ್ ವೆಜ್ ಕನ್ವರ್ಟ್ ಆಗ್ತಾ ಇದೆಯಲ್ಲ. ವೆಜ್ ಕನ್ವರ್ಟ್ ಆಗ್ತಿದ್ಯಾ? ಹೌದು. ನೀನು ಯಾಕೆ ಅಂತ ಕೇಳಬೇಡ. ಯಾಕೆ ಚೈತನ್ಯ? ಡೆಲ್ಲಿಲಿ ಇರೋರು ವೆಜ್ ಅಂತ. ಅದಕ್ಕೆ ಯಾರು? ಡೆಲ್ಲಿಲಿ ಇರೋರು. ನಾನು ಚಿತ್ರಾನ್ನ ತಿಂತಾ ಇದ್ದೀನಿ ವಿತ್ ಬನಾನಾ ಚಿಪ್ಸ್. ವಿಶಾಲ್ ಚೇಂಜ್ ಆದ್ರೆ ನಮಗೋಸ್ಕರ ಚೇಂಜ್ ಆಗುತ್ತೆ, ನಮಗೋಸ್ಕರ ಎಲ್ಲ ಚೇಂಜ್ ಆಗಬಾರ್ದು. ಡೆಲ್ಲಿಲಿ ಇರೋರ್ಗಂತೂ ಚೇಂಜ್ ಆಗ್ಲೇಬಾರ್ದು. ಹರ್ಷಿಕಾ ಎಲ್ಲ ಈ ಥರ ಬಿರಿಯಾನಿ ಹೆಂಗ್ ತಿನ್ಬೇಕು ಗೊತ್ತಾ ನಿಂಗೆ? ಬಿರಿಯಾನಿ ಹೆಂಗ್ ತಿನ್ಬೇಕು ಗೊತ್ತಾ? ಫಸ್ಟು ಒಂದು ಪೀಸ್ ಹಿಂಗೆ ಹುಡುಕ್ಬೇಕು. ಒಂದು ಪೀಸ್ ತಗೊಂಡು ರೈಸ್ ತಗೊಂಡು ಒಂದು ಒಳ್ಳೆ ಬಿಗ್ ಬೈಟ್ ತಗೋಬೇಕು. ಬಿಗ್ ಬೈಟಾ? ಹೆಂಗಿದೆ? ಉಪ್ಪ ನೀನೊಂದು ಬಿಗ್ ಬೈಟ್ ತೋರ್ಸು. ನಮ್ದೆಲ್ಲ ಸ್ಮಾಲ್ ಬೈಟ್. ವಿಡಿಯೋ ಮಾಡ್ತಾನೆ ಅಂದ್ಬಿಟ್ಟು ಅಮ್ಮ ಮಾಡೋದು ಸೂಪರ್ ಆಗಿದೆ. ಚೈತನ್ಯ, ನಿನ್ ಬಿರಿಯಾನಿ ಹೆಂಗಿದೆ ವಿಶಾಲ್? ನಂದು ಬಿರಿಯಾನಿ ತಗೋ ವಿಶಾಲ್ ತಿನ್ನು. ತಿನ್ನು ವಿಶಾಲ್. ವಿಶಾಲ್ ತಗೋ ತಿನ್ನು. ನೀನ್ ತಿನ್ಬಿಟ್ಟು ಟೇಸ್ಟ್ ಹೇಳು. ಆಗುತ್ತಿಲ್ಲ ಆಗಲಿ ಹಾಯಾಗಿರು, ಏನ್ ಎದುರಾಗಲಿ ಖುಷಿಯಾಗಿರು.